ಹಾಯ್ ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ಮಂತ್ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ಪ್ರಮೋಷನ್ಗೆ ಯಶ್ ಅವರ ತಾಯಿ ಸುಮಾರು ಕಷ್ಟನೇ ಪಟ್ಟಿದ್ರು, ಸುಮಾರು ವೈರಲ್ ಕೂಡ ಆಗಿದ್ರು. ಮೂವಿ ಫ್ಲಾಪ್ ಆಯಿತು. ಅದಾದಮೇಲೆ ಎಲ್ಲರೂ ಸೈಲೆಂಟ್ ಆದರು. ಬಟ್ ಪುಷ್ಪ ಅವರ ಆ ಇಂಟರ್ವ್ಯೂಗಳು ನಡೀತಾನೆ ಇತ್ತು. ಬಟ್ ಇವಾಗ ಒಂದು ಹೊಸ ನ್ಯೂಸ್ ಏನು ಅಂದರೆ, ಈ ಕೊತ್ತಲವಾಡಿ ಸಿನಿಮಾ ನಟರಿಗೆ, ಅಲ್ಲಿ ಕಲಾವಿದರಿಗೆ ಅವ್ರಿಗೆ ಕೊಡಬೇಕಾದಂಥ ದುಡ್ಡನ್ನು ಕೊಟ್ಟಿಲ್ಲ ಅಂತ. ಈ ಹೆಂಗೆ ಅಂದರೆ, ಜಸ್ಟ್ ಒಂದು ಕಿಡಿ ಸಾಕು ಅಂತ ಹೇಳ್ತಾರಲ್ಲ, ಒಂದು ಹೋರಾಟ ಸ್ಟಾರ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಇವಾಗ ಒಂದು 2-3 ದಿನದಿಂದ ಮಹೇಶ್ ಗುರು ಅನ್ನೋ ಒಬ್ಬರು, ಅವರು ಅದೇ ಕೊತ್ತಲವಾಡಿ ಸಿನಿಮಾದ ಆ್ಯಕ್ಟರೇ, ಅವರು ನನಗೆ ಕರೆಕ್ಟಾಗಿ ಪೇಮೆಂಟ್ ಸಿಕ್ಕಿಲ್ಲ ಅಂತ ವಿಡಿಯೋನ ಮಾಡಿದರು. ಇವಾಗ ಅದು ಮುಗಿದ್ಮೇಲೆ ಇನ್ನೊಂದು ಅದೇ ಮೂವಿಯ ಇನ್ನೊಂದು ಕ್ಯಾರೆಕ್ಟರಲ್ಲಿ ಸ್ವರ್ಣ ಅನ್ನೋರು ಆ್ಯಕ್ಟ್ ಮಾಡಿದರು. ಅವರು ಕೂಡ ನನಗೆ ಸಿಕ್ಕಬೇಕಾದಂಥ ಪೇಮೆಂಟ್ ನನಗೆ ಸಿಕ್ಕಿಲ್ಲ, ಇಲ್ಲಿ ನನ್ನ ಥರನೇ ಸುಮಾರು ಜನರಿಗೆ ಮೋಸ ಆಗಿದೆ ಅಂತಲೂ ಹೇಳಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ಬರಬೇಕಾಗದಂಥ ಸ್ಯಾಲ್ರಿ 48,000 ಅಂತ ಹೇಳಿದ್ದಾರೆ. ಬಟ್ ಅವರಿಗೆ ಕೊಟ್ಟಿದ್ದು 35,000. ಅದನ್ನು ಇವರು ಕಾಡಿ ಬೇಡಿದಾಗ ಅವರು ಕೊಟ್ಟಿದ್ದಾರಂತೆ. ಆಮೇಲೆ ಅಲ್ಲಿ ಮೂವಿಲಿ ಸೆಟ್ಟಲ್ಲೂ ಅಷ್ಟೇ, ಇವ್ರಿಗೆ ಕೊಡಬೇಕಾದಂಥ ಒಂದು ಸೌಲಭ್ಯ, ಫೆಸಿಲಿಟೀಸ್ ಕೂಡ ಕೊಟ್ಟಿಲ್ಲ. ಇವರು ಸುಮಾರು ಸಾರಿ ಅದು ಒಂದು ಟಿ ನರಸೀಪುರದಲ್ಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ಇವ್ರಿಗೆ ನಡ್ಕೊಂಡೇ ಬರುವಂತಂದರೆ ಆಟೋ ಕೂಡ ಇವ್ರಿಗೆ ವ್ಯವಸ್ಥೆನ ಮಾಡಿಕೊಟ್ಟಿಲ್ಲ. ಆಮೇಲೆ ಅವ್ರು ಇರಬೇಕಾದಂಥ ಲಾಡ್ಜಲ್ಲೂ ಕೂಡ ಇವ್ರ ಕೈಯಿಂದನೇ ದುಡ್ಡನ್ನು ಪೇ ಮಾಡಿದ್ದಾರೆ ಅಂತ ಇವರು ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಬಡವ್ರ ಮೇಲೆ ಹೊಡಿತಿದ್ದೀರ, ಹೊಟ್ಟೆ ಮೇಲೆ, ಇನ್ನು ಬಡವ್ರ ಹೊಟ್ಟೆ ಮೇಲೆ ಹೊಡಿತಿದ್ದೀರ, ಕರ್ಮ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಯಶ್ ಅವರ ತಾಯಿಯಾದಂಥ ಪುಷ್ಪ ಅವರ ಮೇಲೆ ಯಾರೂ ಅಲಿಗೇಷನ್ನ ಮಾಡ್ತಾಯಿಲ್ಲ. ಅಲ್ಲಿ ಡೈರೆಕ್ಟರ್ಸ್ ನಿರ್ದೇಶಕರ ಮೇಲೇ ಅಲಿಗೇಷನ್ ಮಾಡ್ತಾ ಇರೋದು ಅವರೇ. ಅಂದರೆ ಇಲ್ಲಿ ಆ್ಯಕ್ಟ್ರೆಸ್ ಪ್ರಕಾರ ದುಡ್ಡೆಲ್ಲ ಇಲ್ಲಿ ಯಶ್ ಅವರ ತಾಯಿ ಪುಷ್ಪ ಅವರು ನಿರ್ಮಾಪಕರಾದಂಥವ್ರು ಅವರು ದುಡ್ಡನ್ನು ಕೊಟ್ಟಿದ್ದಾರೆ. ಬಟ್ ನಿರ್ದೇಶಕರಿಂದ ನಮಗೆ ಬಂದಿಲ್ಲ, ನಿರ್ದೇಶಕರೇ ಆ ದುಡ್ಡನ್ನು ಎಗರಿಸಿದ್ದಾರೆ ಅನ್ನೋದು ಇಲ್ಲಿಯ ಆ್ಯಕ್ಟ್ರೆಸ್ ಒಂದು ಅಲಿಗೇಷನ್ನು. ಸೊ ಇಲ್ಲಿ ಪುಷ್ಪ ಅವರ ತಾಯಿಯವರೇ ಈ ಥರ ಮಾಡಿದ್ದಾರೆ, ಅಥವಾ ಪುಷ್ಪ ಅವರ ತಾಯಿಯಿಂದ ಮುಂದೆ ನಿರ್ದೇಶಕರ ಹತ್ರ ದುಡ್ಡು ಹೋದಾಗ ಅಲ್ಲಿಂದ ಇವ್ರಿಗೆ ಸರಿಯಾಗಿ ಅದು ದುಡ್ಡು ತಲುಪಿಲ್ವಾ, ಅದು ಇನ್ನೂ ಗೊತ್ತಾಗಿಲ್ಲ. ಬಟ್ ಇದಕ್ಕೆ ಯಾವಾಗಲೂ ಒಂದು ನನಗೆ ವಿಚಾರ ಏನಂದರೆ, ಯಾವಾಗಲೂ ಇಂಟರ್ವ್ಯೂಸಲ್ಲಿ ಸ್ವಲ್ಪ ಸೌಂಡ್ ಮಾಡುವಂಥ ಪುಷ್ಪ ಅವರು ಈ ಒಂದು ಮ್ಯಾಟ್ರ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಈ ಸ್ವರ್ಣ ಅವರು ತಾವು ಮಾತಾಡಿದ್ದಾರೆ ಇವಾಗ ವಿಡಿಯೋದಲ್ಲಿ, ಅದು ವೈರಲ್ ಆಗಿದೆ. ಅದಕ್ಕಿಂತ ಮುಂಚೆ ಅವರ ತಾಯಿಯನ್ನು ಕೂಡ ಅವರು ಒಂದು ಕಾಲಲ್ಲಿ ಮಾತಾಡಿಸಿದ್ದಾರೆ ನಿರ್ದೇಶಕರ ಜೊತೆ. ಬಟ್ ಅಲ್ಲಿ ಏನಾಗಿದೆ ಅಂದರೆ, ಅವ್ರ ತಾಯಿ ಹೇಳಿದ್ದಾರೆ ಅವ್ರಿಗೆ ಗಂಡ ಇಲ್ಲ, ಮನೆಗೆ ದುಡ್ಡು ಬರಬೇಕು ಅಂದರೆ ಮಗಳೇ ಕೆಲಸ ಮಾಡಬೇಕು, ಅವಳು ಮಾಡಿರೋಂಥ ಕೆಲಸಕ್ಕೂ ನೀವು ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಾನೇನು ಭಿಕ್ಷೆ ಬೇಡಬೇಕಾ ಅಂತ ಕೇಳಿದ್ದಾರೆ. ಅದಕ್ಕೆ ಡೈರೆಕ್ಟರ್ ಆದಂಥ ಶ್ರೀರಾಜ್ ಅವರು, ದುಡ್ಡೆಲ್ಲ ಅದರ ಬಗ್ಗೆ ಎಲ್ಲ ನಾನು ನಿಮ್ಮ ಮಗಳ ಜೊತೆ ಮಾತಾಡ್ತೀನಿ, ನಿಮ್ಮ ಜೊತೆ ಮಾತಾಡಲ್ಲ, ನಾನು ಅವಳ ಜೊತೆ ಕೆಲಸ ಮಾಡಿದ್ದೀನಿ, ಅವಳ ಜೊತೆ ಮಾತ್ರ ಮಾತಾಡೋಕ್ಕಾಗತ್ತೆ, ಅವಳಿಗೆ ಫೋನ್ ಕೊಡಿ, ಇಲ್ಲ ನೀವು ಮಾತಾಡ್ತೀನಿ ಅಂದರೆ ಕಟ್ ಮಾಡ್ತೀನಿ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂದರೆ, ಆ ಹುಡುಗಿ ಕೇಳಿದಾಗ ಅವ್ರು ದುಡ್ಡು ಕೊಡದೇ ಇರೋದಕ್ಕೆ ತಾನೇ ಅವರು ಅಮ್ಮನ ಹತ್ರ ಹೋಗಿದ್ದು. ಅಮ್ಮ ಕೇಳಿದ್ರೇನು, ಮಗಳು ಕೇಳಿದ್ರೇನು, ದುಡ್ಡೇ ಅಲ್ವಾ, ಅವ್ರದ್ದೇ ಅಲ್ವಾ ದುಡ್ಡು. ಸೊ ಈ ಥರ ಡೈರೆಕ್ಟರ್ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅಥವಾ ಆ ಡೈರೆಕ್ಟರ್ದೇ ತಪ್ಪ, ನಿರ್ಮಾಪಕರ ತಪ್ಪ, ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಅದು. ಸೊ ಇನ್ನೊಂದು 2-3 ದಿನ ಬಿಟ್ಟು ನೋಡಬೇಕಾಗತ್ತೆ. ಸೊ ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.